ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ದಬ್ಬಾಳಿಕೆಯನ್ನು ಮುಂದುವರಿಸುತ್ತಾನೆ. ಜಲಸಂಧಿ ಮೂಲಕ ಹೋಗುವಂತಹ ಹಡಗುಗಳಿಗೆ ಶುಲ್ಕ ವಿಧಿಸಲಾಗಿರುವಂಥದ್ದು. ತೈಲ ಟ್ಯಾಂಕರ್ ಶುಲ್ಕದ ವಿರುದ್ಧ ಇದೀಗ ಗುಡುಗಿದಂತಹ ಟ್ರಂಪ್ 2 ವಾರ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು. ಒಪ್ಪಂದವೂ ಕೂಡ ಜಾರಿಯಾಗಿದೆ. ಈ ಶುಲ್ಕ ವಿಧಿಸೋದು ಕದನ ವಿರಾಮದ ಉಲ್ಲಂಘನೆ. ಇದರಿಂದ ಜಾಗತಿಕ ತೈಲ ಮಾರುಕಟ್ಟೆಗೆ ಭಾರೀ ಹೊಡೆತ ಬಿದ್ದಿರುವಂಥದ್ದು. ಇದು ಸರಿಯಲ್ಲ, ತಕ್ಷಣ ಶುಲ್ಕ ವಸೂಲಿಯನ್ನು ನಿಲ್ಲಿಸಿ ಇರಾನ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂತಹ ಅಮೆರಿಕದ ಟ್ರಂಪ್ ಜಾಗತಿಕ ತೈಲ ಮಾರುಕಟ್ಟೆಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಇರಾನ್ಗೆ ಇದೀಗ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಶುಲ್ಕವನ್ನು ವಿಧಿಸಿ ಅದಾದ ನಂತರ ಹಡಗುಗಳನ್ನ ಬಿಟ್ಟು ಕಳಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸೊ ಇದು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತಾ ಇದ್ದಾರೆ ಟ್ರಂಪ್. ಜಲಸಂಧಿಯ ಮೂಲಕ ಹಾದು ಹೋಗುವಂತಹ ಹಡಗುಗಳಿಗೆ ಇದೀಗ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಇರಾನ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಜಾಗತಿಕ ತೈಲ ಮಾರುಕಟ್ಟೆಗೆ ಭಾರೀ ಹೊಡೆತ ಆಗ್ತಾ ಇದೆ. ತಕ್ಷಣ ಶುಲ್ಕ ವಸೂಲಿಯನ್ನು ನಿಲ್ಲಿಸಬೇಕು. 2 ವಾರ ಕದನ ವಿರಾಮ ಒಪ್ಪಂದ ಜಾರಿಯಾಗಿದೆ. ಹೀಗಿದ್ದಾಗಿಯೂ ಕೂಡ ಶುಲ್ಕ ವಿಧಿಸಿ ಹಡಗುಗಳನ್ನು ಬಿಟ್ಟು ಕಳಿಸ್ತಾ ಇರೋದು ಸರಿಯಲ್ಲ. ಜಲಸಂಧಿ ಮೂಲಕ ಹೋಗುವಂತಹ ಹಡಗುಗಳಿಗೆ ಶುಲ್ಕವನ್ನು ವಿಧಿಸಲಾಗ್ತಾ ಇರುವಂಥದ್ದು. ತೈಲ ಟ್ಯಾಂಕರ್ ಶುಲ್ಕದ ವಿರುದ್ಧ ಇದೀಗ ಟ್ರಂಪ್ ಗುಡುಗ್ತಾ ಇದ್ದಾರೆ. 2 ವಾರ ಕದನ ವಿರಾಮ ಒಪ್ಪಂದ ಆದರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇರೋದು ಸರಿನಾ? ಜಾಗತಿಕ ತೈಲ ಮಾರುಕಟ್ಟೆಗೆ ಭಾರೀ ಹೊಡೆತ ಬೀಳ್ತಾ ಇದೆ. ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಇರಾನ್ಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಟ್ರಂಪ್. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ದಬ್ಬಾಳಿಕೆ ಮುಂದುವರಿತಾನೆ ಇದೆ. ಯುದ್ಧ ವಿರಾಮ ಘೋಷಣೆಯಾದರೂ ಕೂಡ ಜಲಸಂಧಿ ಮೂಲಕ ಹಾದು ಹೋಗುವಂತಹ ಹಡಗುಗಳಿಗೆ ಇದೀಗ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಸೊ ಇದಕ್ಕೆ ಟ್ರಂಪ್ ಆಕ್ರೋಶ ಭರಿತರಾಗಿದ್ದಾರೆ. ತೈಲ ಟ್ಯಾಂಕರ್ ಶುಲ್ಕದ ವಿರುದ್ಧ ಇದೀಗ ಟ್ರಂಪ್ ಗುಡುಗಿರುವಂಥದ್ದು. 2 ವಾರ ಕದನ ವಿರಾಮ ಆಗಿದೆ, ಒಪ್ಪಂದ ಕೂಡ ಆಗಿದೆ, ಎಲ್ಲ ರೀತಿಯ ಮಾತುಕತೆ ಕೂಡ ಆಗಿದೆ, ಬಿಟ್ಟು ಕಳಿಸ್ತೀವಿ ಹಡಗುಗಳನ್ನು ಅನ್ನುವಂಥ ಒಪ್ಪಂದ ಕೂಡ ಆಗಿದೆ. ಆದರೂ ಕೂಡ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಶುಲ್ಕ ವಿಧಿಸೋದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರಂಪ್ ಇರಾನ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಯುದ್ಧ ವಿರಾಮ ಘೋಷಣೆ ಆದ ತಕ್ಷಣ ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ವಿ. ಫೈನಲಿ ಪರವಾಗಿಲ್ಲ, ಸ್ವಲ್ಪ ದಿನ ಮಟ್ಟಿಗಾದರೂ ಗ್ಯಾಸ್ ಅಭಾವ ಆಗಿರ್ಬೋದು, ತೈಲ ಬಿಕ್ಕಟ್ಟಾಗಿರ್ಬೋದು, ಎಲ್ಲವೂ ಕೂಡ ಕಡಿಮೆ ಆಗುತ್ತೆ, ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಆಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಈಗ ಸದ್ಯಕ್ಕೇನು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳ್ತಾರಲ್ಲ, ಆ ರೀತಿ ಸಿಚುಯೇಷನ್ ಬಂದಿತ್ತು ಅಂತ ಹೇಳ್ಬಿಟ್ಟು ನಿಟ್ಟುಸಿರನ್ನ ಬಿಟ್ಟಿದ್ರು. ಬಿಕಾಸ್ ಎಷ್ಟೆಲ್ಲ ಅಭಾವಗಳು ಉಂಟಾಯಿತು, ಎಷ್ಟೆಲ್ಲ ತೊಂದರೆಗಳು ಉಂಟಾಯಿತು ಯುದ್ಧದಿಂದ ಅನ್ನುವಂಥದ್ದು ಗೊತ್ತೇ ಇದೆ. ಪ್ರತಿ ರಾಷ್ಟ್ರಗಳಲ್ಲೂ ಕೂಡ ಸಾಕಷ್ಟು ರಾಷ್ಟ್ರಗಳಲ್ಲೂ ಕೂಡ ತೈಲ ಬಿಕ್ಕಟ್ಟಿಂದಾಗಿ ಎಷ್ಟು ಸಮಸ್ಯೆಗಳಾಯಿತು. ನಮ್ಮ ಭಾರತದಲ್ಲೂ ಕೂಡ CNG ಸಿಗದೆ ಆಟೋ ಚಾಲಕರು ಕಣ್ಣೀರನ್ನು ಇಡ್ತಾ ಇದ್ರು. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತರೂ ಕೂಡ 5 ರಿಂದ 6 ತಾಸು ವೆಯ್ಟ್ ಮಾಡಬೇಕಾಯಿತು. ಇನ್ನು CNG ಕೂಡ ದುಬಾರಿ ಆಗಿತ್ತು ಕೂಡ. ಆ ಬಾಡಿಗೆ ಹಣ ವಸೂಲಾತಿಗೂ ಆ CNG ಈ ಬೆಲೆ ಏರಿಕೆಗೂ ಯಾವುದಕ್ಕೂ ಒಂದಕ್ಕೊಂದಕ್ಕೆ ಯಾವುದೇ ಬಾಡಿಗೆ ಹಣ ಕೈಗೆ ಸಿಗ್ತಾ ಇರಲಿಲ್ಲ. ಸೊ ಈ ಹೇಗೆ ಜೀವನವನ್ನು ನಡೆಸಬೇಕು ಅಂತ ಬಿಟ್ಟು ಕಣ್ಣೀರನ್ನು ಹಾಕ್ತಾಯಿದ್ರು. ಸೊ ಅದರ ಬೆನ್ನಲ್ಲೇ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರು. ಓಕೆ ಫೈನ್, ಒಂದು ಸ್ವಲ್ಪ ಎಲ್ಲ ತಿಳಿಯಾಯಿತು ಅನ್ನೋ ಅಷ್ಟರಲ್ಲೇ ಇದೀಗ ಮತ್ತೊಂದು ಸಮಸ್ಯೆ ಎದುರಾಗಿರುವಂಥದ್ದು. ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಅಲ್ಲಿ ಹಾರ್ಮುಜ್ನಲ್ಲಿ ಹಡಗುಗಳನ್ನು ಬಿಡಬೇಕು ಅಂತ ಹೇಳಿದ್ರೆ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಶುಲ್ಕವನ್ನು ವಸೂಲಿ ಮಾಡಿ ಅದಾದ ನಂತರ ಬಿಟ್ಕೊಡ್ಲಾಗ್ತಾ ಇದೆ. ಸೊ ಈ ಒಂದು ನಡೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಟ್ರಂಪ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿಕಾಸ್ ತೈಲ ಟ್ಯಾಂಕರ್ ಶುಲ್ಕದ ವಿರುದ್ಧ ಟ್ರಂಪ್ ಮಾತನಾಡಿದ್ದಾರೆ. ಜಲಸಂಧಿ ಮೂಲಕ ಹೋಗುವಂತಹ ಹಡಗುಗಳಿಗೆ ಶುಲ್ಕ ವಿಧಿಸೋದು ಸರಿಯಲ್ಲ. ಬಿಕಾಸ್ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ, ಯಾವುದೇ ರೀತಿಯಾದಂತಹ ಯುದ್ಧ ನಡೆಯೋದಿಲ್ಲ. ಈ ಸಂದರ್ಭದಲ್ಲಿ ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ ಅಂತ ಹೇಳಿದ್ರೆ ಅದರಂತೆ ನಡ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಈಗ ಶುಲ್ಕವನ್ನು ವಿಧಿಸೋದು ಕದನ ವಿರಾಮದ ಸಮಯದಲ್ಲಿ ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಟ್ರಂಪ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ದಬ್ಬಾಳಿಕೆ ಅಟ್ಟಹಾಸ ಮುಂದುವರಿತಾನೆ ಇದೆ. ಯುದ್ಧ ವಿರಾಮ ಘೋಷಣೆ ಮಾಡಿದ್ರು ಕೂಡ